ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟ ಸಿಎಂ ಕುರ್ಚಿಗೆ ಸಂಬಂಧಪಟ್ಟ ಪವರ್ಫುಲ್ ನ್ಯೂಸ್ ಬ್ಲಾಸ್ಟ್ ಆಗ್ತಿರೋದು ಸೆಷನ್ ಹೊತ್ತಲ್ಲಿ. ಸಿದ್ದರಾಮಯ್ಯನವರೀಗ ಸೋನಿಯಾ ಗಾಂಧಿ ಅವರಿಗೇನೆ ಶಾಕ್ ಕೊಟ್ಟಿದ್ದಾರೆ ಎನ್ನುವ ವಿಷಯ ಬಯಲಾಗಿದೆ. ಕುರ್ಚಿ ವಾರ್ ತಾರಕಕ್ಕೇರ್ತಿದೆ. ಮತ್ತೆ ಅಧಿವೇಶನ ಶುರುವಾಗಿರೋ ಹೊತ್ತಲ್ಲಿ ಈ ಟೈಮಲ್ಲಿ ತಡವಾಗಿ ಬೆಳಕಿಗೆ ಬರ್ತಿರುವಂತಹ ಒಂದು ಫೋನ್ ಕಾಲ್ ಸೀಕ್ರೆಟ್ ಮತ್ತು ಈಗ ಸಿದ್ದರಾಮಯ್ಯನವರು ಓಪನ್ ಆಗಿ ಆಡಿರೋ ಮಾತು ಡೀಟೇಲ್ಸ್ ನೋಡ್ತಾ ಹೋಗೋಣ. ಇದು ರೋಚಕ ತಿರುವನ್ನ ಕೊಡ್ತಾ ಇದೆ. ಸಿಎಂ ಕುರ್ಚಿ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆ DK ಬಣ ಇಷ್ಟು ಸಿಡ್ದಿದ್ಯಾಕೆ? ತಣ್ಣಗಾಗಿತ್ತು, ಎಲ್ಲ ಸರಿ ಹೋಗಿತ್ತು, ಶಾಂತಿ ಮಾತುಕತೆ ತಾತ್ಕಾಲಿಕವಾಗಿ ಯಶಸ್ವಿಯಾಗಿತ್ತು. ಆದರೆ ಇದ್ದಕ್ಕಿದ್ದಂತೆ ಸಿಡ್ದಿದ್ಯಾಕೆ DK ಟೀಮ್? ಮಾಹಿತಿ ಕೊಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸ್ವಲ್ಪ ತಡವಾಗಿ ಬೆಳಕಿಗೆ ಬರ್ತಾ ಇರುವಂತಹ ಸೀಕ್ರೆಟ್ ಡೆಲ್ಲಿಯಿಂದ ಸಿದ್ದರಾಮಯ್ಯನವ್ರಿಗೆ ಆಲ್ರೆಡಿ ಕಾಲ್ ಬಂದಿದೆ. ಯಾರಿಂದ? ಸೋನಿಯಾ ಗಾಂಧಿ ಅವರಿಂದ. ಮಂಡ್ಯದಲ್ಲಿ ನಡೆದಂಥ ಕೃಷಿ ಮೇಳದ ಸಂದರ್ಭದಲ್ಲಿ ದಿಲ್ಲಿಯಿಂದ ಮುಖ್ಯಮಂತ್ರಿಗಳಿಗೆ ಕಾಲ್ ಬರುತ್ತೆ. ಆದ್ರೆ ಅದು ಸೀಕ್ರೆಟ್ ಆಗಿ ಉಳ್ಕೊಂಡಿತ್ತು. ಸೋನಿಯಾ ಗಾಂಧಿ ಅವರ ಕರೆ ಅದು. ದಿಲ್ಲಿಗೆ ಬನ್ನಿ ಅಂತ ಆಹ್ವಾನವನ್ನ ಕೊಡಿಸಿದ್ದಾರೆ. ಡೈರೆಕ್ಟ್ ಆಗಿ ಅವರೇ ಮಾತಾಡಿದ್ರು, ಇಲ್ಲ ಅವರು ಮಾತಾಡಿಸಿ ಸಂದೇಶ ಕೊಡಿಸಿದ್ರು. ಒಟ್ಟಿನಲ್ಲಿ ಮಂಡ್ಯದಲ್ಲಿ ಕೃಷಿ ಮೇಳದಲ್ಲಿದ್ದಾಗ ಸಿದ್ದರಾಮಯ್ಯನವ್ರಿಗೆ ಸೋನಿಯಾ ಅವರ ಕಡೆಯಿಂದ ಫೋನ್ ಬಂತು. ಡೆಲ್ಲಿಗೆ ಬನ್ನಿ ನೀವು ಅಂತ ಕರೀತಾರೆ. CM ಕೃಷಿ ಮೇಳ, ಶಾಸಕ ಕೋನರೆಡ್ಡಿ ಪುತ್ರನ ಆರತಕ್ಷತೆ ಮತ್ತಿತರ ಕಾರ್ಯಕ್ರಮ ನಿಗದಿಯಾಗಬಿಟ್ಟಿದೆ ಮೇಡಮ್, ಹಾಗಾಗಿ ಸದ್ಯಕ್ಕೆ ಡೆಲ್ಲಿಗೆ ಬರೋಕ್ಕಾಗಲ್ಲ ಅಂತ ರಿಪ್ಲೈ ಕೊಟ್ಟು ಬಿಟ್ಟಿದ್ದಾರೆ. ಅಂದರೆ ರಾಹುಲ್ ಗಾಂಧಿ ಅವರ ಕಾಲ್ ಆಗಿದ್ರೆ ತಕ್ಷಣ ಹೋಗ್ತಾ ಇದ್ರು ಸಿದ್ದರಾಮಯ್ಯನವರು. ಸೋನಿಯಾ ಗಾಂಧಿ ಅವರು ಇಲ್ಲಿ ಮಧ್ಯಪ್ರವೇಶ ಮಾಡಿರೋದೇ DKಗೆ ಕುರ್ಚಿ ಬಿಡಿಸೋದಿಕ್ಕೆ, ಅಂದರೆ ಬಿಟ್ಕೊಡೋದಿಕ್ಕೆ ಅನ್ನೋದು ಪಕ್ಕಾ ಆಗಿರೋದ್ರಿಂದ ಸಿದ್ದು ಬಣಕ್ಕೆ ಈಗ ಸೋನಿಯಾ ಕಾಲನ್ನೇ ಧಿಕ್ಕರಿಸಿದ್ರ ಕಾರಣಗಳನ್ನ ಇಡುವ ಮೂಲಕ ಸಿದ್ದರಾಮಯ್ಯ ಅಸಲಿಗಿಲ್ಲಿ ನಡೆದಿರೋದು ಹಾಗೆ ಇದೆ. ಸೋನಿಯಾ ಗಾಂಧಿ ಅವರ ಕರೆಯನ್ನ, ಅವರನ್ನ ಭೇಟಿ ಮಾಡೋದಕ್ಕೆ ಅಲ್ಲಿಂದಲೇ ಬಂದಿರೋ ಆಹ್ವಾನವನ್ನ ತಪ್ಪಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಅಂದ್ರೆ ಅರ್ಥ ಏನು? ರಾಹುಲ್ ಗಾಂಧಿ ಅವ್ರ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಮೊನ್ನೆನೂ ಒಂದು ಮಾತು ಹೇಳಿದ್ರು. ರಾಹುಲ್ ಗಾಂಧಿ ಅವರು ಒಂದೇ ಒಂದ್ಸಲ ಕುರ್ಚಿ ಬಿಟ್ಕೊಡಿ ಅಂತ ಡೈರೆಕ್ಟ್ ಆಗಿ ಬೇಡ, ಕಾಲಲ್ಲಿ ಹೇಳಿದ್ರು ಸಾಕು ನಾನು ಬಿಟ್ಕೊಡ್ತೀನಿ ಅಂತ ಓಪನ್ ಆಗಿ ಹೇಳಿದಾರಂತೆ ಸಿದ್ದರಾಮಯ್ಯನವರು. ಇದರ ಅರ್ಥ ಏನು? ರಾಹುಲ್ ಗಾಂಧಿ ಅವರು ಯಾವ ಕಾರಣಕ್ಕೂ ಆ ಥರ ಹೇಳಲ್ಲ ಅನ್ನೋ ನಂಬಿಕೆಯಲ್ಲಿ ಇದ್ದಂತೆ ಕಾಣಿಸ್ತಿದೆ ಸಿದ್ದರಾಮಯ್ಯನವರು. ಸೋನಿಯಾ ಗಾಂಧಿ ಅವರು ಈ ಡೆವಲಪ್ಮೆಂಟ್ಸ್ ನೋಡಿದ ಮೇಲೆಯೇ ಕಡೆಗಿದನ್ನ ಕೇರಳ ಚುನಾವಣೆಯ ತನಕ ಮುಂದಕ್ಕೆ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಅಂದ್ರೆ ಇದು ಯಾಕೋ ಎಕ್ಸ್ಟ್ರೀಮಿಗೆ ಹೋಗೋ ತರ ಕಾಣ್ತಿದೆ. ಸಿದ್ದರಾಮಯ್ಯನವರು ಬಗ್ಗುವ ಮನಸ್ಥಿತಿಯಲ್ಲಿಲ್ಲ. ರಾಹುಲ್ ಗಾಂಧಿ ಅವರು ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಆದ್ರೆ ಸೋನಿಯಾ ಮಾತಿಗೆ ಮಣಿದು ಸುಮ್ಮನಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಈ ಹೊತ್ತಲ್ಲಿ ಸಿದ್ದರಾಮಯ್ಯನವರು ಈಗ ಓಪನ್ ಆಗಿ ಹೇಳ್ತಿರೋದು, ರಾಹುಲ್ ಗಾಂಧಿ ಹೇಳಿ ಬಿಟ್ಟುಕೊಡ್ತೀನಿ ಅಂತ ಸೋನಿಯಾಗೆ ಸೆಡ್ಡು ಹೊಡೆದ ಸಿದ್ದರಾಮಯ್ಯ ಅನ್ನೋದು ವೆರಿ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಿದೆ. ಈ ಟೈಮಲ್ಲಿ ನೋಡಿ, ಸೆಷನ್ ಹೊತ್ತಲ್ಲಿ ಬಿಜೆಪಿಗರ ಕಾಲೆಳೆಯೋಕೆ ಶುರು ಮಾಡಿದಾಗ ಏನ್ ಹೇಳಿದ್ದಾರೆ ಸಿದ್ದರಾಮಯ್ಯನವರು? ಏನು ಆಗಲ್ರಪ್ಪ, ಏನು ಚೇಂಜಸ್ ಆಗಲ್ಲ, ನೋಡ್ತಾ ಇರಿ ಬೇಕಿದ್ರೆ ಅಂತ. ಸೊ ಸಿದ್ದರಾಮಯ್ಯನವರು ಮತ್ತೆ ಈಗ DK ಬಣಕ್ಕೆ ಆಯ್ತು, ಹೈಕಮಾಂಡ್ ಹೇಳಿದ್ರೆ ಬಿಟ್ಕೊಡ್ತೀನಿ ಅನ್ನುವ ಮೂಲಕ ಮಾತಿಗೆ ಬದ್ಧನಾಗಿರ್ತೀನಿ ಅನ್ನೋ ರೀತಿಯಲ್ಲಿ ಅವರು ಸುಳಿವು ಕೊಡ್ತಿದ್ರು. ಮೊನ್ನೆ ಮಾತು ಕೊಟ್ಟರು ತಪ್ಪಲ್ಲ, ನಾನು ಸಾಮಾನ್ಯವಾಗಿ ಕೊಡಲ್ಲ ಅನ್ನೋ ಸ್ಟೇಟ್ಮೆಂಟ್ ಬೇರೆ ಕೊಟ್ರು. ಆದ್ರೆ ಸಿದ್ದರಾಮಯ್ಯನವರು ಈಗ ಹೈಕಮಾಂಡ್ಗೆ ಸೆಡ್ಡು ಹೊಡೆಯೋ ಮಟ್ಟಕ್ಕೆ ಕಾನ್ಫಿಡೆಂಟ್ ಆದ ಒಂದು ದೊಡ್ಡ ನಿರ್ಧಾರವನ್ನು ತಗೊಂಡೇ ಬಿಟ್ಟಿದ್ದಾರೆ ಅಂತ ಅನಿಸ್ತಿದೆ. ಯಾಕಂದ್ರೆ ಮೊನ್ನೆ ನಡೆದ ಮೀಟಿಂಗ್, ಈ ಬಗ್ಗೆ ನಾವು ರಿಪೋರ್ಟ್ ಇಟ್ಟಿದ್ವಿ. ಅಹಿಂದ ನಾಯಕರ, ಅಹಿಂದ ಸಮುದಾಯಗಳ, ಶೋಷಿತ ಸಮುದಾಯಗಳ ಬಿಗ್ ಮೀಟಿಂಗ್ ಒಂದು ಖಾಸಗಿ ಹೋಟೆಲ್ ಅಲ್ಲಿ ಸತೀಶ್ ನೇತೃತ್ವದಲ್ಲಿ ನಡೆದಿದೆ. ಹಳ್ಳಿಯಲ್ಲೂ ದೊಡ್ಡ ಮಟ್ಟದ ಹೋರಾಟ. ಸಿದ್ದರಾಮಯ್ಯನವ್ರ ಕುರ್ಚಿ ಶೇಕ್ ಆಗಿದ್ದೇ ಹೌದಾದ್ರೆ ರಾಜ್ಯವ್ಯಾಪಿ ಯಾಕೆ ದೇಶದ ತುದಿಗೂ ಮುಟ್ಟಬೇಕು ಈ ಕೂಗು, ಹಂಗಿರ್ಬೇಕು ಹೋರಾಟ. ದಂಗೆ ಎಬ್ಬಿಸೋದಿಕ್ಕೆ ಭಯಂಕರವಾದ ತಯಾರಿ. ದಂಗೆ ಅಂದ್ರೆ ಹೋರಾಟ, ಕಿತ್ತೆದ್ದು ಹೋರಾಟ. ಸಮುದಾಯಗಳಿಂದ ಒಂದೊಂದು ಹಳ್ಳಿಯಲ್ಲೂ ಅದಕ್ಕೆ ಬೇಕಾದ ಬಜೆಟ್ಟು ರೆಡಿ ಆಗಿದೆ ಅನ್ನುವ ಸುದ್ದಿ ಬಂತು. ಸಂಪೂರ್ಣ ತಯಾರಿ ಸಿದ್ದು ಕ್ಯಾಂಪಿಂದ ಆಗಿದೆ. ಬಜೆಟ್ ಎತ್ತಿಡುವ ತನಕ, ಅಂದ್ರೆ ಒಂದೊಂದು ಹಳ್ಳಿಗೆ ಇಷ್ಟಿಷ್ಟು ಅಂತ ಕಳಿಸ್ಕೊಡೋ ತನಕ ತಯಾರಿ ಆಗ್ತಿದೆ. ಅಂದ್ರೆ ರೆಡಿ ಮೋಡಲ್ಲಿ ಇರ್ಬೇಕು ಅವ್ರು. ಎನಿ ಟೈಮ್ ಸಂಕ್ರಾಂತಿ ಅಂತ DK ಕ್ಯಾಂಪ್ ಹೇಳ್ತಿರುವಾಗ ಆ ಹಂತಕ್ಕೆ ಹೋಗ್ತಿದ್ದಾರೆ. ಸೋನಿಯಾ ಗಾಂಧಿ ಅವರು
ಕಡೆಗೆ ರಾಹುಲ್ ಗಾಂಧಿ ಮತ್ತು ಬೇರೆ ನಾಯಕರ ಸಲಹೆಯನ್ನ ತಗೊಂಡಿದ್ದಾರೆ. 6 ತಿಂಗಳಲ್ಲಿ ಕೇರಳ ಎಲೆಕ್ಷನ್ ಇದೆ. ಕೇರಳದಲ್ಲೇ ಈಗಿರೋದ್ರಲ್ಲಿ ಸ್ಟ್ರಾಂಗ್ ಇರೋದು, ಬೇರೆ ಕಡೆ ಸೋತ್ ಸುಣ್ಣ ಆಗಿದೆ. ಇನ್ನೊಂದ್ ಕಡೆ ಅಧಿಕಾರ ತಗೊಳ್ಳೋ ಚಾನ್ಸ್ ಇದ್ರೆ ಅದು ಕೇರಳ. ಹಾಗಾಗಿ ಕೇರಳದಲ್ಲಿ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಸಿದ್ದರಾಮಯ್ಯನವ್ರ ಎಫೆಕ್ಟ್ ಅಲ್ಲೊಂದು ಸ್ವಲ್ಪ ಇದೆ. ಅಹಿಂದ ವೋಟ್ ಬ್ಯಾಂಕ್, ಮುಸ್ಲಿಂ ವೋಟ್ ಬ್ಯಾಂಕ್ ಎಲ್ಲ ನಿರ್ಣಾಯಕ. ಬೇರೆ 3 ರಾಜ್ಯಗಳದ್ದು ಹೆಂಗೋ ನಡೆಯುತ್ತೆ. ಸಿದ್ದರಾಮಯ್ಯನವ್ರು ಡೈರೆಕ್ಟ್ಲಿ ಅಲ್ಲಿ ಇನ್ಫ್ಲೂಯೆನ್ಸ್ ಮಾಡಲ್ಲ ಅನ್ನೋದು ರೀಸನ್ನು 6 ತಿಂಗಳು ನೋಡೋಣ ಅನ್ನೋ ಚರ್ಚೆಗೆ ಕಾರಣ ಆಗ್ತಿದೆ ಈಗ. ಆದರೆ DK ಕ್ಯಾಂಪ್ ಮಾತ್ರ ಈಗ ಸೈಲೆಂಟ್ ಆಗಿದ್ದ. DK ಕ್ಯಾಂಪ್ ಇದ್ದಕ್ಕಿದ್ದಂತೆ ಸಿಡಿದೆದ್ದಿರೋದು, ಸಿದ್ದು ಬಣ ವರಸೆ ಬದಲಾಯಿಸಿರೋದನ್ನ ನೋಡಿ ಏನು ಹೇಳಿದ್ದಾರೆ ಡಾಕ್ಟರ್ ರಂಗನಾಥ್. DK ಆಪ್ತರು ಹೈಕಮಾಂಡ್ಗೆ ನಾವು ಮುಜುಗರ ತರೋ ಕೆಲಸ ಮಾಡಲ್ಲ ಈ ಹೊತ್ತಲ್ಲಿ ಮಾತಾಡಿ. ಆದರೆ DK ಸುರೇಶ್ ಅವರು ನಮ್ಮದೇ ಗೆಲುವು ಅಂತ 100% ಕ್ಲಾರಿಟಿ ಜೊತೆ ಹೇಳಿದ್ದಾರೆ. ಯಾವ ವಿಷಯದಲ್ಲಿ ಅಂತ ನಾವೇನು ಮಾತಾಡಕ್ ಹೋಗಲ್ಲ ಈಗ. ಆದರೆ ಗೆಲುವು ನಮ್ಮದೇ ಅನ್ನೋದನ್ನ ಖಚಿತಪಡಿಸಿದ್ದಾರಂತೆ DK ಸುರೇಶ್ ಅವರು ಡೆಲ್ಲಿ ಮೂಲಗಳಿಂದ. ಇನ್ನು ಜನವರಿ 2ನೇ ವಾರದವರೆಗೆ ಕಾಯಿರಿ ಅಂತ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ದಾರೆ. ಶಿವಗಂಗಾ ಬಸವರಾಜ್ ಕೂಡ ಅದನ್ನೇ ಹೇಳಿದ್ದಾರೆ. ಜನವರಿ 2ನೇ ತಾರೀಕೇ ಬನ್ನಿ, 1ನೇ ತಾರೀಕು ಬೇಡ, 2ನೇ ತಾರೀಕು ಬನ್ನಿ, ನಾನು ಏನು ಹೇಳ್ತೀನೋ ಅದನ್ನು ಕೇಳಿಸ್ಕೊಳ್ಳಿ, ಅದೇ ಆಗತ್ತೆ ಅನ್ನೋ ರೀತಿಯ ಸ್ಟೇಟ್ಮೆಂಟ್ ಬಂದಿದೆ. ಇಕ್ಬಾಲ್ ಹುಸೇನ್ ಅವರು ಹೇಳ್ತಿದ್ದಾರೆ ಜನವರಿ 2ನೇ ವಾರದವರೆಗೆ ಕಾದ್ ನೋಡಿ ಏನಾಗುತ್ತೆ ಅಂತ. ವರಿಷ್ಠರ ತೀರ್ಮಾನಕ್ಕಾಗಿ ನೀವು ಕಾಯ್ಬೇಕು. MLC ಯತೀಂದ್ರ ಹೇಳಿದ್ದು, ಯಾರೋ ಒಬ್ಬ MLA ಹೇಳಿದ್ದಕ್ಕೆಲ್ಲ ನಿರ್ಧಾರ ಆಗಲ್ಲ, ವರಿಷ್ಠರ ಮೂಲಕ ಆಗತ್ತೆ ಅನ್ನುವಂಥ ಸ್ಟೇಟ್ಮೆಂಟು. ಭೈರತಿ ಸುರೇಶು, ಯತೀಂದ್ರ ಅವರು ಎಲ್ಲ ಏನು ಹೇಳ್ತಿದ್ದಾರೆ, ಕಿಂಗ್ ಈಸ್ ಅಲೈವ್, ಇನ್ನೂ ರಾಜ ಇದ್ದಾನೆ, ನೆನಪಿರ್ಲಿ, 5 ವರ್ಷ ಅವರೇ ಮುಖ್ಯಮಂತ್ರಿ. ರಾಜಣ್ಣವ್ರು ಹೇಳ್ತಿದ್ದಾರೆ ಒಂದಿಷ್ಟು ವಿಚಾರಗಳನ್ನ ಬಿಟ್ಟುಕೊಟ್ಟಿರ್ತಾನೆ ಅವರು ಇನ್ನೊಬ್ಬರು ಬಂದು ಕೂತ್ಕೊಳ್ಳೋಕ್ಕೆ ಅಂತ. ಸಿದ್ದರಾಮಯ್ಯನವ್ರು ಬಿಟ್ಟು ಕೊಟ್ರಲ್ವ ಬಂದು ಕೂರಕ್ಕೆ ಅಂತ. CM ಬದಲಾವಣೆ ಈಗ ಅಪ್ರಸ್ತುತ ಅಂತ ಸತೀಶ್ ಜಾರಕಿಹೊಳಿ ಅವರು ಸೆಡ್ ಹೊಡೆದಿದ್ದಾರೆ. ಸೊ ಸಿದ್ದು ಬಣ ಓಪನ್ ವಾರ್ಗೆ ರೆಡಿಯಾಗಿ ಈಗ ಶಸ್ತ್ರಾಸ್ತ್ರಗಳನ್ನ ಝಳಪಿಸೋಕೆ ಶುರು ಮಾಡಿದೆ. ಈ ಹೊತ್ತಲ್ಲಿ ಮತ್ತೆ ಸಿಡಿದೆದ್ದ DK ಟೀಮ್. ಎಲ್ಲವೂ ವರಿಷ್ಠರ ಸ್ಥಾನ ನೀವು ಯಾರು ತುಂಬಕ್ಕೆ ಹೋಗಬೇಡಿ. ವರಿಷ್ಠರದೇ ಆದಂಥ ಒಂದು ಗೌರವ ಇದೆ. ವರಿಷ್ಠರು ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ವರಿಷ್ಠರ ಮಾತಿಗೆ ನಾವೆಲ್ಲರೂ ಬದ್ಧವಾಗಿರಬೇಕಾಗ್ತದೆ. ಹೇಳಿದ್ನಲ್ಲ, ಅವರು ವರಿಷ್ಠರ ಸ್ಥಾನ ತುಂಬೋದು ಬೇಡ, ವರಿಷ್ಠರು ಬೇರೆ ಇದ್ದಾರೆ. ಇದಕ್ಕೆ ತೀರ್ಮಾನ ಮಾಡುವಂಥವ್ರು, ಇದಕ್ಕೆ ಸಲಹೆ ಕೊಡುವಂಥವ್ರು, ಇದಕ್ಕೆ ತೀರ್ಮಾನ ಮಾಡುವಂಥವ್ರು ಶಕ್ತಿಯುತವಾಗಿ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಶಿಸ್ತಿದೆ. ವಿನಾಕಾರಣ ನನಗೇನೋ ಜ್ಞಾನೋದಯ ಆಗ್ತಾ ಇದೆ, ನನಗೇನೋ ಅನ್ನಿಸ್ತಾ ಇದೆ, ಇದು ಒಳ್ಳೇದಲ್ಲ. ಅದಕ್ಕೆ ಒಪ್ಕೋತಾರೆ ಅಂತ ಹೇಳಿದ್ದಾರೆ. ಗೊಂದಲ ಇಲ್ಲದೆ ಅದು ಕ್ರಿಯೇಟ್ ಆಗ್ಲಿಲ್ವಲ್ಲ ಸರ್? ಅದು ಬ್ರೇಕ್ಫಾಸ್ಟ್ ಈಗ ಗೊಂದಲ ಇತ್ತು. ಯಾಕೆ ಅಂತಂದ್ರೆ ಅವರು DCM ಅವ್ರು ಕೇಳಿದ್ರು, ತಾವು ಆಗ್ಬೇಕು ಎಲ್ಲ ಪಕ್ಷದಲ್ಲೂ ಆಕಾಂಕ್ಷಿಗಳು ಇರ್ತಾರೆ. ಸೊ ಆದ್ರೆ ಹೈಕಮಾಂಡ್ ಈ ಬಗ್ಗೆ ಅದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. ಸೊ ಹತ್ರ 5 ವರ್ಷ. ಈಗ ಸಿದ್ದರಾಮಯ್ಯನವ್ರನ್ನ 2.5 ವರ್ಷಕ್ಕೆ ಆಯ್ಕೆ ಮಾಡಿದ್ದಾರೆ. CLP ಪೂರ್ಣಾವಧಿನ ಸರ್, ಯಾಕಂದ್ರೆ ಆ ಚರ್ಚೆ ಪದೇ ಆಗ್ತಿದೆ ಅಂತ. ಈಗ CLP ಆಯ್ಕೆ ಮಾಡ್ಬೇಕಾದ್ರೆ ಇಷ್ಟು ವರ್ಷಕ್ಕೆ ಅಂತ ಆಯ್ಕೆ ಮಾಡ್ತಾರೆ. ಯಾರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದನ್ನ ಅಷ್ಟೇ ತೀರ್ಮಾನ ಮಾಡ್ತಾರೆ. CLP ನಲ್ಲಿ ಇಷ್ಟು ವರ್ಷಗಳಿಗೆ ಮಾತ್ರ ಆಗ್ಬೇಕು ಅಂತ ಯಾರು ಕೂಡ ತೀರ್ಮಾನ ಮಾಡ್ತಾರೆ. ಅದು ಅವರವರ ಅಭಿಪ್ರಾಯ. ಬಟ್ ಹೈಕಮಾಂಡ್ ಅಂತ ಸ್ಪಷ್ಟಪಡಿಸಿದೆ. ಈಗ ಸದ್ಯಕ್ಕೆ ಲೀಡರ್ಶಿಪ್ ಬದಲಾವಣೆ ಪ್ರಶ್ನೆ ಇಲ್ಲ. ಹೈಕಮಾಂಡ್ ಏನು ಹೇಳಬೇಕೆಲ್ಲ ಹೇಳಿದೆ. ಇವ್ರ ಉತ್ತರ ಮತ್ತು ಪ್ರತ್ಯುತ್ತರಗಳು ಬರ್ತಾ ಇರುತ್ತೆ. ತಗೊಂಡು ಸ್ವಲ್ಪ ನೀವು ಮನರಂಜನೆ ತಗೊಂಡಿರಿ. ಸಂಕ್ರಾಂತಿಗೆ ಮುಹೂರ್ತ ಫಿಕ್ಸ್ ಆಗಿರೋದು ಹೌದು, ಎಂಗೇಜ್ಮೆಂಟ್ ಆಗಿದೆ, ಮುಹೂರ್ತ ಫಿಕ್ಸ್ ಆಗಿದೆ, ಇನ್ನೇನು ಮದುವೆ ಬಾಕಿ ಅಂತ ಶಾಸಕರು ಮಾತಾಡೋಕೆ ಶುರು ಮಾಡಿಬಿಟ್ಟಿದೆ. ಸೆಷನ್ ಹೊತ್ತಲ್ಲಿ ಹೊರಗಡೆ ಅದೇ ಚರ್ಚೆ ಜೋರಾಗಿ. ಜನವರಿಲಿ ಏನೋ ದೊಡ್ಡದಾಗೋದಿದೆ ಅಂತ. ಬಟ್ ನಿರ್ಧಾರ ತಗೊಂಡಿದ್ದ ಸೋನಿಯಾ ಗಾಂಧಿಯವ್ರಿಗೇನೆ ಈಗ ಶಾಕ್ ಕೊಡುವ ಮೂಲಕ ಸಿದ್ದರಾಮಯ್ಯನವರು ಕಲ್ಲೋಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನೋದು ಮೇಜರ್ ಟ್ವಿಸ್ಟ್ ಅಧಿಕಾರ ಹಂಚಿಕೆಯ ಈ ಬೆಳವಣಿಗೆಯಲ್ಲಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.